ಬಂದಿಯಲ್ಲ ನನ್ನ ನೋಡಕ್ಕೆ. ಈ ಎರಡು ಮಾತು ಛೇ, ಯಾಕೆ ನಮಗೂ ಈ ಥರ ಯಾಕೆ ಆಗ್ತದೆ, ಯಾಕೆ ನಮಗೆ ನಮ್ಮನ್ನೇ ನಾವು ಕಂಟ್ರೋಲ್ ಮಾಡೋಕ್ಕಾಗ್ತೀರ, ಕಣ್ಣೀರು ಬಂದ್ಬಿಡುತ್ತೆ ಅಂತಲೇ ಬೇಜಾರಾಗುತ್ತೆ ರೀ. ಬಹುಶಃ ಕಲಾವಿದರಲ್ಲಿ ಈ ಅಣ್ಣ ತಮ್ಮಂದಿರ ಸಂಬಂಧ ಈ ಮಟ್ಟಕ್ಕಿರತ್ತ ಅಂತಲೇ ಬೇಜಾರಾಗುತ್ತೆ. ತಾಯಿ ಕಳ್ಕೊಂಡ್ಬಿಟ್ಟಿದ್ದೇವ್ರ ನಾವು. ಹೌದು, ಆ ನೋವಿಂದ ಆಚೆ ಬಂದಿಲ್ಲ ಇನ್ನು. ಅವ್ರು ಯಾರು ಎತ್ತನ ನನಗೆ ಗೊತ್ತಿಲ್ಲ. ಅವ್ರ ಮಾತು ಅಣ್ಣ ಅನ್ನುವಂಥ ಮಾತು, ನಮ್ಮಮ್ಮ ಕೊನೆಯಲ್ಲಿ ವಿನು ಅಂತ ಹೇಳುವಂಥ ಮಾತು, ನಮಗೆ ಜೀವನದಲ್ಲಿ ನಿಂತು ಹೋಗ್ಬಿಡ್ತೀವ್ರಿ. ಪ್ರೀತಿಗೆ ಪರಿತಪಿಸ್ತಾ ಇರುವಂಥ ಜೀವ ನಮ್ಮ ಕಣ್ಣೀರ್ನ ಬಿಡ್ರಿ. ಪಾಪ ಅಪ್ಪನ ಪರಿಸ್ಥಿತಿ ನೆನೆಸ್ಕೊಂಡಾಗ ಬೇಜಾರಾಗ್ಬಿಡ್ತು. ಆ ಚಿಕ್ಕ ಮಗು ಸ್ಕೂಲ್ಗೆ ಹೋಗುವಾಗ ಅದು ಎದುರಿಸುವಂಥ ಪ್ರಶ್ನೆಗಳು ಎಷ್ಟೆಲ್ಲ ಕಷ್ಟ ಆಗ್ಬೋದು. ಸುಲಭವಾಗಿ ಅಭಿಮಾನಿಗಳು ನಮ್ಮ ಬಾಸ್ ಅಂತಾರೆ. ಪಾಪ ಅಷ್ಟು ಸುಲಭವಾಗಿಲ್ಲ ಆ ಜೀವನ. ಬಹುಶಃ ಆ ಕೋಪ ಅವ್ರನ್ನ ಸ್ವಲ್ಪ ಕಾಲ ಕೋಪ ಏನು ಜಾಸ್ತಿ ಅವ್ರನ್ನ ತೊಂದರೆ ಮಾಡಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಪರಿಸ್ಥಿತಿಗಳಾಗ್ತಾ ಇರಲಿಲ್ಲ. ಇಷ್ಟು ಜನರು ನೋವು ಅನುಭವಿಸೋಕೆ ಆಗಿರಲಿಲ್ಲ. ಹೌದೌದು. ಇಲ್ಲೋ ಒಂದು ಕಡೆ ದುಡ್ಕೋ ಏನೋ ಪಾಪ ಉದ್ದೇಶಪೂರ್ವಕವಾಗಂತೂ ಇರಲಿಲ್ಲ. ಇದು ಯಾವ ಥರ ಆಯಿತು ಅನ್ನುವಂಥ ತುಂಬಾ ಆಶ್ಚರ್ಯ ಆಗುತ್ತೆ. ಎಷ್ಟು ಯೋಚನೆ ಮಾಡಿದ್ರು ಆ ಥರ ನನಗೆ ದರ್ಶನ್ ಅವ್ರ ಹತ್ರ ಕ್ರೂರತ್ವ ಕಾಣಲಿಲ್ಲ. ಏನು ಹೇಳಿದ್ರು ವಿನೋದ್ ಸರ್ ಅಮ್ಮ, ಲೀಲಾವತಿ ಅಮ್ಮ ಕೊನೆ ಕ್ಷಣದಲ್ಲಿ ಅವ್ರು ನೋಡಕ್ಕೆ ಬಂದರು ದರ್ಶನ್ ಅವರು. ಅಮ್ಮ ನಿಮಗೆ ಕೊಟ್ಟಿರುವಂಥ ಮಾತು, ಆ ಉಳಿಸ್ಕೊಳ್ಳೋ ಪ್ರಯತ್ನಗಳು ಹೇಗಾಗ್ತಾ ಇದೆ? ಖಂಡಿತ ಅವರ ಈ ಪರಿಸ್ಥಿತಿನಲ್ಲಿ ಅವರು ಬಹುಶಃ 8ನೇ ತಾರೀಕೇನೋ, ನಾನು 4ನೇ ತಾರೀಕು 5ನೇ ತಾರೀಕು ಅವ್ರಿಗೆ ಕರೆ ಮಾಡಿದಾಗ ಅವಾಗಲೂ ನನ್ನ ಗಂಟ್ಲಲ್ಲಿ ಬದಲಾವಣೆ ತುಂಬ ಇತ್ತು. ಯಾಕಣ್ಣ ಒಂಥರ ಇದೆ ಗಂಟ್ಲು, ಮೈ ಸರಿ ಇಲ್ವಾ, ಯಾಕೋ ನಿಮಗೆ ಮೈ ಸರಿ ಇಲ್ಲ. ಹೀಗೆ ನನ್ನ ಮನೆಯಲ್ಲೇ ನನ್ನಲ್ಲಿ ಓಡಾಡ್ತಾ ಇರೋರಿಗೆ ಗೊತ್ತಾಗ್ಲಿಲ್ಲ ನನಗೆ ಮೈ ಸರಿ ಇಲ್ಲ ಅನ್ನೋದು. ದರ್ಶನಕ್ಕೆ ಮಾತ್ರ ಹೇಗೆ ಗೊತ್ತಾಯ್ತು? ಧ್ವನಿಯಲ್ಲಿ ಕಂಡು ಹಿಡಿದಿದ್ರು. ಏನೋ ಗೊತ್ತಾಯ್ತು ಗೊತ್ತಿಲ್ಲ. ಅದೇ ನೋಡ್ರಿ ಸಂಬಂಧ ಅನ್ನುವಂಥದ್ದು ಹೇಗಿರುತ್ತೆ ಅನ್ನುವಂಥದ್ದು. ನಾನು ಅವ್ರನ್ನ ಒಳ್ಳೆಯವರು ಅಂತ ಸಮರ್ಥಿಸ್ಕೊಳಕ್ಕೋ ಅಥವಾ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳಕ್ಕೋ ನಾನು ಇದನ್ನ ಹೇಳ್ಕೊತಾ ಇಲ್ಲ. ಅವರೊಬ್ರು ಕಲಾವಿದರಾಗಿ ನನಗೆ ಕಲಾವಿದರಲ್ಲಿ ಆ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿ ನನ್ನನ್ನು ಅಷ್ಟು ಆಪ್ಯಾಯಮಾನವಾಗಿ ಅಷ್ಟು ಪ್ರೀತಿಯಿಂದ ತನ್ನ 25ನೇ ವರ್ಷದ ಒಂದು ಸಂಭ್ರಮಾಚರಣೆಗೆ ಅದೆಲ್ಲ ಕರೆದಿದ್ದು, ಹತ್ರ ಮಾತಾಡಿದ್ದು, ಅಪ್ಪ ಅಭಿಷೇಕ್ ಗೌಡ್ರಿಗೆ ಹೇಳಿದ್ದು, ಅಣ್ಣನ ನೋಡ್ಕೋಬೇಕು ನೀನು, ಅಪ್ಪ ಹುಷಾರಾಗಿ ನೋಡ್ಕೋಬೇಕು, ಫೋನ್ ಮಾಡಿದ್ರೆ ನೀನು ಅಲ್ಲಿರ್ಬೇಕು, ನೀನು ಮಾಡೋಣ 12 ಗಂಟೆ ರಾತ್ರಿ ನಾನು ಇರ್ತೀನಿ. ಇದೆಲ್ಲ ಈ ಮಾತುಗಳೆಲ್ಲ ಕೇಳಿದಾಗ ಏನಾಗತ್ತೆ, ನೋವಾಗತ್ತೆ ರೀ ಮನಸ್ಸಿಗೆ. ಪಾಪ ಅದು ನನ್ನ ತಾಯಿಯವರನ್ನೇ ಅವರು ದರ್ಶನ್ ಅವ್ರು ನೋಡಕ್ ಬಂದಾಗ ಅದನ್ನೇ ನನ್ನ ಕಾಲಿಗೆ ಬಿದ್ರು. ಸರ್ ಅಪ್ಪ ಏನಪ್ಪ ಹೀರೋ ಅಂತಂತ ಹೇಳಿದ್ರೆ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್ ಅಂತ. ಇಷ್ಟು ಮೃದು ಮನಸ್ಸಿರುವಂಥ ಅಪ್ಪಾಜಿಗೆ ಹೇಗೆ ಹಿಂಗಾಯ್ತು ಅವ್ರಿಗೆ ಪಾಪ ಅಂತ ನನಗೆ ಭಾರಿ ನೋವು. ಮನೇಲಿ ಬಂದು ಅಮ್ಮನ ನೋಡ್ಕೊಂಡು ಅಮ್ಮನ ಹತ್ರ ಮಾತಾಡಿಸಿ ಅಮ್ಮ ಕಣ್ ತೆಗ್ದಂಗೆ ನೋಡಿ ಮಾಡಿಕೊಂಡು ಅವ್ರು ಗುರ್ತಿಸಿದ್ರು. ಪಾಪ ದರ್ಶನ್ ಗುರ್ತಿಸಿದ್ರು. ಇಲ್ಲೆಲ್ಲ ತೊಂದರೆ ಕೊಡಬೇಡಿ, ಮಾತಾಡ್ಸೋಕೆ ಹೋಗ್ಬೇಡಿ ಅಮ್ಮ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಕುತ್ಕೊಂಡು ಡೈನಿಂಗ್ ರೂಮ್ನಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ದೇವರದು ನಾನು ಮೃತ್ಯುಂಜಯ ಹೋಮ ಮಾಡ್ತಾ ಇದ್ರೆ ತನ್ನ ಕೈ ಮುಕ್ಕೊಂಡು ಹೋದ್ರು. ಅಮ್ಮ ಹೇಳಿದ್ರು ನನಗೆ, ದರ್ಶನ್ನು ನನ್ನ ಕೈಲಿ ಆಶೀರ್ವಾದ ತಗೊಂಡಿದ್ದು ಹುಡುಗಪ್ಪ. ಇವತ್ತು ಒಂದು ಮಾತು ನಾನು ಹೇಳಕ್ ಹೋಗ್ತಾ ಇದ್ದೀನಿ, ಇದರಿಂದಲೇ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಪುರುಚಿಪಿತ್ತನ್ ಅಂತ ಒಂದು ಸಿನಿಮಾ ಶೂಟಿಂಗು MG ರಾಮಚಂದ್ರನ್ ಅವ್ರದ್ದು ತಮಿಳಿನಲ್ಲಿ. ಅಮ್ಮವರ ಒಂದು ಆಶೀರ್ವಾದ ತಗೊಳ್ಳೋ ಸನ್ನಿವೇಶ ಅದು ತಗೊಂಡು ನಾವು ಮಾರನೇ ದಿವಸಕ್ಕೆ ಮುಖ್ಯಮಂತ್ರಿಗಳಾಗೋಗ್ತಾರೆ. ಹಾಗೆ ರಜನಿಕಾಂತ್ ಅವರು, ಚಿರಂಜೀವಿ ಅವರು, ತಮಿಳ್ನಾಡಿನಲ್ಲಿ ರಜನಿಕಾಂತ್ ಅವರಿಗೆ ಅಮ್ಮವರು ಆ ತೋಟನ ಕೊತಾರಿ ಗ್ರೂಪ್ ಇಂದ ತೋಟನ ತೆಗೆಸಿ ನೀವು ತಗೊಳ್ಳಿ ರಜನಿಕಾಂತ್ ಅವ್ರನ್ನ ಫಸ್ಟ್ ಅಮ್ಮ ತಗೊಂಡಿದ್ರು ಅಲ್ಲಿ, ಆಮೇಲೆ ರಜನಿಕಾಂತ್ ಅವರು ತೆಗೆಸ್ಕೊಟ್ರು ತೋಟನ.
ಅವ್ರು ತಗೊಂಡ್ರು. ಹಾಗೆ ದರ್ಶನ್ ಅವ್ರಿಗೆ ನನ್ನ ಮಹಾಭಾರತ ಶೂಟಿಂಗ್ ನಡೆಯುವಾಗ ಆತನ ಅಭಿನಯ ನೋಡಿ ತಂದೆನ ನಾನು ಸುಟ್ಟು ಬಿಡ್ತೀನಿ. ಆ ಸನ್ನಿವೇಶ ನೋಡಿ ಅವ್ರು ಕೊಟ್ಟಿರುವಂತ ರಿಯಾಕ್ಷನ್, ಎಕ್ಸ್ಪ್ರೆಷನ್ ನನ್ನ ತಾಯಿಯವ್ರಿಗೆ ಅವರ ಕಣ್ಣು ತುಂಬಾ ಹಿಡಿಸ್ತು. ಅಮ್ಮನಿಗೆ ಏನು ಎಕ್ಸ್ಪ್ರೆಷನ್ ಇಷ್ಟು ಚೆನ್ನಾಗಿ, ಅವ್ರಿಗೆ ಗೊತ್ತಿಲ್ಲ ಇದು ದರ್ಶನ್. ನಮ್ಮ ಚೆನ್ನಾಗಿ ನಮಸ್ಕಾರ ಮಾಡ್ಕೊಂಡು ನಾನು ಜಗದೀಪ್ ಶ್ರೀನಿವಾಸ್ ಅವ್ರ ಮಗ ಅಮ್ಮ ನೋಡಿ ಅಷ್ಟೇ, ನಮ್ಮ ಬಾಯಿನಲ್ಲೂ ಆ ಮಾತಷ್ಟೇ ಉಳಿದಿರೋದು. ನೋಡ್ಕೊಬೇಕು ಕಂದ, ಬಿಡ್ಬೇಡಪ್ಪ, ದರ್ಶನ ಬಿಟ್ಕೊಡ್ಬೇಡ, ಯಾವ ಕಾಲಕ್ಕೂ ಬಿಟ್ಕೊಡ್ಬೇಡ. ಇರುತ್ತೆ ಕೋಪಗಳಿರುತ್ತೆ, ನಾವೇ ದೊಡ್ಡ ಮನ್ಸು ಮಾಡಿಕೊಂಡು ನಿಧಾನವಾಗಿ, ಯಾರಿಗೆ ನೋವು ಆಗತ್ತೆ ಅನ್ನೋದ್ರ ಬದಲು ನಮಗೆ ನಾವೇ ನೋವು ಮಾಡಿಕೊಂಡು ನಮ್ಗೆ ನಾವೇ ಹಿಂಸಿಸ್ಕೊಂಡು ಇನ್ನೊಬ್ಬರಿಗೆ ನಾವು ಸಂತೋಷ ಕೊಡೋದ್ರಲ್ಲಿರೋ ಸುಖ ಯಾವ್ದ್ರಲ್ಲೂ ಇಲ್ಲ ಕಣ ಅಂತ ಹೇಳೋರಮ್ಮ. ಹೌದು ಹೌದು, ಅಮ್ಮ ಹೇಳಿದ ಮಾತು 100% ನಿಜ. ವಿನೋದ್ ಸರ್, ಈಗ ತಾನೇ ಹೇಳ್ತಾ ಇದ್ರಿ 25 ವರ್ಷದ ಸಂಭ್ರಮಾಚರಣೆಯ ವೇದಿಕೆಯಲ್ಲಿ ಇಬ್ಬರು ತಪ್ಕೊಂಡಿರೋದು. ಈಗ ಕಷ್ಟ ಕಾಲದಲ್ಲಿ ಒಂದು ಜೈಲಲ್ಲಿ ಇಬ್ಬರ ಭೇಟಿ, ಆ ತಬ್ಬಿಕೊಂಡಿರುವಂತಹ ಕ್ಷಣ ಬಹಳ ಡಿಫ್ರೆನ್ಸ್, ವಿಭಿನ್ನ ಅಂತ ಅನ್ಸುತ್ತೆ. ಒಂದು ಖುಷಿ ಕ್ಷಣ, ಒಂದು ಕಷ್ಟದ ಕ್ಷಣ. ಸಡನ್ ಆಗತ್ತ ರೀ, ಏನಾಗತ್ ಪಾಪ ಪ್ರೊಡ್ಯೂಸರ್ಸ್ ಆಗ್ಲಿ, ಪಾಪ ನಮ್ಮ ಇವರು ಮಿಲನ ಪ್ರಕಾಶ್ ಅವರು ಪಾಪ ಎಷ್ಟು ಅವರಲ್ಲಿ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಹೋಗುವಾಗ್ಲೇ ನಮ್ಗೆ ಬೇಸರ ಆಗ್ಬಿಡುತ್ತೆ, ಅಯ್ಯೋ ಅನ್ನಿಸ್ತದೆ. 100 ಕನಸು ಕಂಡವರು ಸಿನಿಮಾ ಬಗ್ಗೆ. ಹೌದು ಪಾಪ. ಇಲ್ಲ, ನನಗೇನು ಅನ್ನಿಸ್ತದೆ, ಅವ್ರ ಕನಸುಗಳು ಯಾವುದು ನುಚ್ಚು ನೂರಾಗಿ ಹೋಗಲ್ಲ, ಅದು ಫಲಿಸ್ತದೆ. ಅದು ಸ್ವಲ್ಪ ಸಮಯ, ಸ್ವಲ್ಪ ಸುಧಾರಣೆ, ಸರಿ ಹೋಗುತ್ತೆ, ಎಲ್ಲಾನು ಸರಿ ಹೋಗುತ್ತೆ. ಏನ್ ಮಾಡೋದು ಈ ಪ್ರಪಂಚದಲ್ಲಿ? ಮನುಷ್ಯ ಒಂದ್ ಕಡೆ ಮನುಷ್ಯನಿಂದ ಜಿಗುಪ್ಸೆ, ಇನ್ನೊಂದ್ ಕಡೆ ವಿಧಿಯಿಂದ ಜಿಗುಪ್ಸೆ, ಇನ್ನೊಂದ್ ಕಡೆ ಪ್ರಕೃತಿಯಿಂದ ಜಿಗುಪ್ಸೆ. ಯಾವುದೋ ಒಂದು ರೀತಿನಲ್ಲಿ ಈ ಪ್ರಕರಣಗಳು ನಡೀತಾನೆ ಇರ್ತವೆ. ನಾವು ಪತ್ರಕರ್ತರು ಮತ್ತೆ ವಾಹಿನಿಗಳು ಸಾಕ್ಷಿಭೂತರಾಗಿರ್ತಾರೆ, ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ. ನಾವು ಕೇಳ್ಕೋಬೇಕು, ಗ್ರಹಿಸ್ಕೋಬೇಕು, ಒಳ್ಳೇದನ್ನೇ ನಾವು ಬಯಸ್ಬೇಕು. ನಾನು ಅದನ್ನೇ ಎದುರು ನೋಡ್ತಾ ಇದ್ದೀನಿ. ಬರೀ ದರ್ಶನ್ ಅವರು ಅನ್ನುವಂಥದ್ರಕ್ಕಿಂತ, ಹೌದು ದರ್ಶನ್ ಅವರು, ಅವರ ನಿರ್ಮಾಪಕರು, ಅವರ ಸಂಸಾರ, ಹಾಗೆ ಅಲ್ಲಿ ಇನ್ನೊಂದು ಪ್ರಾಣ ಹೋಗ್ಬಿಟ್ಟಿದೆ. ಹೌದು, ಆ ಕುಟುಂಬನೂ. ಅಯ್ಯೋ ದೇವ್ರೇ ದೇವ್ರೇ, ಏನ್ ಹೇಗೆ ನಾವು ನೋಡ್ರಿ, ಅದೇ ಭಕ್ತ ಕುಂಬಾರದಲ್ಲಿ ಅಮ್ಮವರು ಅಣ್ಣವ್ರಿಗೆ ಹೇಳ್ತಾರೆ, ಎಲ್ಲಾರು ಪಂಚಾಯತ್ ಕಟ್ಟೆಯಲ್ಲಿ ನಿಂತ್ಕೊಂಡು ಅವನ ಕಾಲ್ ಮರ್ದ್ ಬಿಡೋಣ, ಅವನ ಕೈ ಮರ್ದ್ ಬಿಡೋಣ, ಅವನ ಪ್ರಾಣ ತೆಗೆದು ಬಿಡೋಣ, ಅವನು ಉರುಳು ಹಾಕೋಣ ಅಂತ ಹೇಳ್ತಾರೆ. ಹೌದು, ಅವ್ರ ಕೈ ಮರೀರಿ, ಅವ್ರ ಕಾಲ್ ಮರೀರಿ, ಅವ್ರ ಉರುಳು ಹಾಕಿ, ಆದ್ರೆ ಹೋಗಿರೋ ನನ್ನ ಮಗನ್ನ ವಾಪಸ್ ಕೊಡ್ತೀರಾ? ಸಾಧ್ಯ ಇಲ್ಲ. ಅದು ಭಾರಿ ದೊಡ್ಡದು, ಭಾರಿ ಕಷ್ಟವಾದ ಒಂದು ವಿಷಯ. ಅದು ನಾವು ಬಾಯಿಗಳಲ್ಲಿ ಹೇಳಿ, ಶಬ್ದಗಳಲ್ಲಿ ಆ ಜನ್ಮ ಕೊಟ್ಟ ತಾಯಿಯ ಆ ನೋವನ್ನ ನಾವು ತೀರ್ಸಕ್ಕೂ ಆಗಲ್ಲ.